ಗೋಘೃತದಿಂದ ತುಪ್ಪದಿಂದ ಹಚ್ಚೋದು ಬಹಳ ಶ್ರೇಷ್ಠ. ಇಲ್ಲ ತಿಲತೈಲ ಅಂದರೆ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚುವಂಥದ್ದು ಭಾರಿ ಶ್ರೇಷ್ಠ. ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾವಿದಃ ಗುರುಶ್ಚ ಮಧ್ವನಾಮಾಮಿ ವರದೋಸ್ತು ನಿರಂತರಂ. ವಾಣಿತೆ ಕರವಣ್ಯಂಬ ಚರಣೋರ್ಜಿ ಸರ್ವದಾ ಮಧ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಸಮಾಶ್ರಯೇದ್ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರು ಶ್ರೀ ಪಾದಪಂಕಜೇ. ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಅನ್ನೋ ವಿಭಾಗದಲ್ಲಿ ಒಬ್ಬ ಜಿಜ್ಞಾಸುಗಳು ಕೇಳಿರೋ ಹಾಗೆ ದೀಪವನ್ನು ಹಚ್ಚಬೇಕು ಮನೆಯಲ್ಲಿ. ದೀಪ ಹಚ್ಚೋ ವಿಧಾನ ಹೇಗೆ, ದೀಪದ ಆರಾಧನೆ ಹೇಗೆ, ತುಪ್ಪದ ದೀಪವನ್ನು ಹಚ್ಚಬೇಕೋ ಅಥವಾ ಎಣ್ಣೆ ದೀಪವನ್ನು ಹಚ್ಚಬೇಕೋ, ದೀಪದ ಲಕ್ಷಣ ಏನು ಅಂತ ಎಲ್ಲ ಪ್ರಶ್ನೆ ಮಾಡಿದ್ದಾರೆ. ಸಂಕ್ಷಿಪ್ತವಾಗಿ ನೋಡೋದಾದರೆ ದೀಪ ದೀಪ ಅಂತ ಕರೀತಾರಲ್ಲ, ಆ ದೀಪದಲ್ಲಿ 13 ರೂಪಗಳಿಂದ ಭಗವಂತ ಇರ್ತಾನೆ. ದೀಪ ಹಚ್ಚಬೇಕಾದರೆ ಈ ಮಂತ್ರವನ್ನು ಹೇಳಿ ದೀಪ ಹಚ್ಚಬೇಕು. ಚಿತ್ರದಲ್ಲಿ ನೋಡ್ತಾ ಇದ್ದೇರಿ, ಸ್ನೇಹೋ ದೀಪಂ ಯಥಾ ಧೃತ್ವ ಸರ್ವಲೋಪೋಪಕಾರಕಃ ತಥಾ ಭವಾನ್ ಮಮ ಜ್ಞಾನಂ ಹೃದಿಧಾರಯ ಸಂತತಂ ಅನ್ನುವಂತಹ ಮಂತ್ರದಿಂದ ದೀಪವನ್ನು ಹಚ್ಚಬೇಕು. ದೀಪ ಏನು ಹೇಳಲಿಕ್ಕೆ ಹೊರಟಿದೆ ಅಂತ ಕೇಳಿದರೆ, ಬತ್ತಿ ನಮ್ಮ ಕರ್ಮದ ಸಂಕೇತವಾಗಿರುವಂಥದ್ದು. ಇನ್ನು ಎಣ್ಣೆ ಇದೆ ಅಲ್ಲ, ಅಲ್ಲಿ ಹಾಕಿರುವಂಥ ಎಣ್ಣೆ ಅದು ಎಷ್ಟೇ ಜ್ಞಾನ ಇದ್ದರೂ ಕರ್ಮ ಮಾಡದೆ ಜ್ಞಾನ ಬರೋದಿಲ್ಲ ಅನ್ನೋದು ನಮಗೆ ತೋರಿಸ್ತಾ ಇರುವಂಥದ್ದು. ಅಂದರೆ ಭಕ್ತಿರಹಿತವಾಗಿರುವಂಥ ಕರ್ಮಜ್ಞಾನಗಳು ಯಾವುದೇ ಕಾರಣಕ್ಕೂ ಫಲವನ್ನು ಕೊಡೋದಿಲ್ಲ. ಜ್ಞಾನ, ಭಕ್ತಿ ಮತ್ತು ಕರ್ಮ ಈ ಮೂರೂ ಸೇರಿದಾಗ ದೀಪ ಉರಿತದೆ, ಹಾಗೆ ಜ್ಞಾನವನ್ನು ಕೊಡ್ತದೆ. ಇನ್ನು ದೀಪದಲ್ಲಿ 27 ನಕ್ಷತ್ರಾಭಿಮಾನಿ ದೇವತೆಗಳಿದ್ದಾರೆ. ದೀಪಪಾತ್ರಾದಿ ದೈವತ್ಯಂ ಮುಖೇ ಪಾವಕ ಮುಚ್ಚದೆ ದಂಡಮೀಶ್ವರ ದೈವತ್ಯಂ ಪಾದಂ ಪ್ರಜಾಪತಿಸ್ತದಾ. ನೋಡಿ, ದೀಪಸ್ತಂಭದಲ್ಲಿ ಅಗ್ರದಲ್ಲಿ ಅಗ್ನಿ ಇದ್ದಾನೆ, ದಂಡದಲ್ಲಿ ರುದ್ರದೇವರಿದ್ದಾರೆ, ಬುಡದಲ್ಲಿ ಬ್ರಹ್ಮದೇವರಿದ್ದಾರೆ. ಇಷ್ಟೇ ಅಲ್ಲದೆ ದೀಪದ ಪಾತ್ರೆಯಲ್ಲಿ ಬ್ರಹ್ಮದೇವರು, ತೈಲದಲ್ಲಿ ಲಕ್ಷ್ಮೀದೇವಿ, ಬತ್ತಿಯಲ್ಲಿ ವಾಸುದೇವ, ಸಂಕರ್ಷಣ ದೇವರ ಸನ್ನಿಧಾನ, ಬಿಳುಪಿನಲ್ಲಿ ವಾಯುದೇವರು, ಕಪ್ಪಿನಲ್ಲಿ ರುದ್ರದೇವರು, ಕೆಂಪಿನ ಬಣ್ಣದಲ್ಲಿ ಇಂದ್ರದೇವರು, ಮನೋನಿಯಾಮಕರಾದ ಇಂದ್ರರು, ವೈರಾಗ್ಯಾಧಿಪತಿ ರುದ್ರರು ಅಂದರೆ ರುದ್ರದೇವರು, ಜ್ಞಾನದಾತರಾಗಿರುವಂಥ ವಾಯುದೇವರು, ಅಜ್ಞಾನ ಪರಿಹಾರಕನಾಗಿರುವಂಥ ಸಂಕರ್ಷಣ ಮೂರ್ತಿ, ವಾಸುದೇವ ಮೂರ್ತಿ ನಿಜ ಮುಕ್ತಿಯನ್ನು ಕೊಡುವಂಥವನು. ಇಷ್ಟು ದೇವರ ತೇಗಳ ಸನ್ನಿಧಾನ ಆ ದೀಪದಲ್ಲಿದೆಯಪ್ಪ. ಹಾಗಾಗಿ ದೀಪವನ್ನು ಕಡ್ಡಾಯವಾಗಿ ಹಚ್ಚಬೇಕು ಅಂತ ಹೇಳ್ತಾರೆ. ಇನ್ನು ಯಾವ ಪಾತ್ರೆಯಲ್ಲಿ ಹಚ್ಚಬೇಕು ಅಂತ ಕೇಳಿದರೆ, ಸುವರ್ಣಮಯವಾದ ಪಾತ್ರೆಯಲ್ಲಿ ಹಚ್ಚೋದು ಬಹಳ ಉತ್ತಮ. ಯಾವುದೇ ಕಾರಣಕ್ಕೂ ಮರದಿಂದ ನಿರ್ಮಿತವಾಗಿರುವಂತಹ, ಲೋಹದಿಂದ ಅಂದರೆ ಕಬ್ಬಿಣ, ಸ್ಟೀಲು ಅಂತಂತಾರಲ್ಲ, ಅದರಿಂದ ನಿರ್ಮಿತವಾಗಿರುವಂತಹ ಯಾವುದೇ ಕಾರಣಕ್ಕೂ ಆ ದೀಪವನ್ನು ಹಚ್ಚಬಾರ್ದಪ್ಪ. ಅಸ್ಥಿ ಪಾತ್ರೆಯಲ್ಲಿ ಅಂದರೆ ದಂತದಿಂದ ನಿರ್ಮಿತವಾಗಿರುವಂಥದ್ದು ಯಾವುದೇ ಕಾರಣಕ್ಕೂ ಹಚ್ಚಬಾರ್ದು. ಇನ್ನು ಸುವರ್ಣಮಯವಾಗಿರುವಂಥ ಪಾತ್ರೆಯಲ್ಲಿ ಹಚ್ಚುವಂಥದ್ದು ಬೆಳ್ಳಿ, ಹಿತ್ತಾಳೆ ಅವರವರ ಯೋಗ್ಯತಾನುಸಾರ ದೀಪವನ್ನು ಹಚ್ಚಬೇಕು. ಸ್ನಾನೇ ಧೂಪೇ ತಥಾ ದೀಪೇ ನೈವೇದ್ಯೇ ಭೂಷಣೇ ತಥಾ ಘಂಟಾನಾದಂ ಪ್ರಕುರ್ವೀತ ತಥಾ ನೀರಾಜನೆ ವಿವಾ ಅಂತ ಹೇಳ್ತಾರೆ, ಪಿಚ ಅಂತ ಹೇಳ್ತಾರೆ. ಅಂದರೆ ದೀಪ ಹಚ್ಚೋ ಸಂದರ್ಭದಲ್ಲಿ ಘಂಟೆಯನ್ನು ಬಾರಿಸಿ ಪುರುಷರಾದವರು ಹಚ್ತಾರೆ, ಸ್ತ್ರೀಯರಾದಂಥವರು ಹಾಗೆ ಹಚ್ಚಿದ್ರು ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಇನ್ನು ಮಣ್ಣಿನ ಪಾತ್ರೆಯಲ್ಲಿ ಹಚ್ಚಿದರೆ ಪ್ರಣತಿ ಅಂತಂತಾರೆ ನೋಡಿ, ಈ ದೀಪಾವಳಿ ಸಂದರ್ಭದಲ್ಲಿ ಹಚ್ತಾರೆ. ಏನೂ ಯೋಗ್ಯತೆ ಇಲ್ಲ ನಮ್ಮಲ್ಲಿ, ಮಣ್ಣಿನಲ್ಲೇ ನಾವು ಹಚ್ತೀವಿ ಅಂತ ಅಂದರೆ ಅವಶ್ಯವಾಗಿ ಹಚ್ಚಿ, ಅದು ಕೊನೆಯ ಭಾಗ, ಜ್ಞಾನ ಸುಖ ಉಂಟಾಗ್ತದೆ. ಇನ್ನು ಕಬ್ಬಿಣದ ಪಾತ್ರೆಯಲ್ಲಿ ಹಚ್ಚಿದರೆ ಅವನು ಆ ಫಲವನ್ನು ಕಳ್ಕೊಳ್ತಾನೆ. ಯಾವತ್ತೂ ಕಬ್ಬಿಣದ ಪಾತ್ರೆಯಲ್ಲಿ ದೀಪ ಹಚ್ಚಬಾರ್ದು. ಇನ್ನು ಕಂಚಿನ ಪಾತ್ರೆಯಲ್ಲಿ ದೀಪ ಹಚ್ಚಿದರೆ ಒಳ್ಳೆಯ ತೇಜಸ್ಸು ಬರ್ತದೆ. ತಾಮ್ರ ಪಾತ್ರೆಯಲ್ಲಿ ದೀಪ ಹಚ್ಚೋಂಥವನಿಗೆ ಒಂದು ದೀಪಕ್ಕೆ 1,000 ದೀಪ ಹಚ್ಚಿದ ಫಲ. ಎಷ್ಟು ತಾಮ್ರಮಯೇ ಪಾತ್ರೆ ದೀಪಂ ದದ್ಯಾಚ್ಚ ಭಕ್ತಿತಃ
ಸತುದೀಪ ಸಹಸ್ರೇಣ ಫಲಮಾಪ್ನೋತಿ ಶೋಭನಂ. ಅಷ್ಟು ಶ್ರೇಷ್ಠವಾದದ್ದು ಆ ತಾಮ್ರದ ಪಾತ್ರೆಯಲ್ಲಿ. ರಜತ ಪಾತ್ರೆಯಲ್ಲಿ ಹಚ್ಚಿದರೆ 1,00,000 ಪಟ್ಟು ಫಲ. ಸುವರ್ಣ ಪಾತ್ರೆಯಲ್ಲಿ ಹಚ್ಚಿದರೆ ಅದಕ್ಕೆ ಫಲ ಇಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಫಲವನ್ನು ಅವನು ಪಡಿತಾ ಇದ್ದಾನೆ. ಅವಶ್ಯವಾಗಿ ಹಚ್ಚಬೇಕಪ್ಪ. ಇನ್ನು ಕಾರ್ಪಾಸ, ಹತ್ತಿಯಿಂದ ಮಾಡಿರುವಂತಹ ಬತ್ತಿಯಲ್ಲಿ ದೀಪವನ್ನು ಹಚ್ಚಬೇಕು. ಅದು ಬಿಟ್ಟು ಬೇರೆ ಯಾವುದು ಹಚ್ಚಬಾರ್ದು. ಇನ್ನು ಉಣ್ಣೆಯ ವಸ್ತ್ರ ಮುಂತಾದ ರೇಷ್ಮೆ ವಸ್ತ್ರ, ಬಟ್ಟೆ ಚೂರು ಇದರುಗಳಿಂದ ದೀಪವನ್ನು ಹಚ್ಚಬಾರ್ದು. ಆ ಬತ್ತಿಯಿಂದ ತಯಾರಾಗಿದ್ದು ನಿಷಿದ್ಧವಾಗಿರೋದು ಅಂತ ಹೇಳ್ತಾರೆ. ಇನ್ನು ಪ್ರತಿನಿತ್ಯ ದೇವರ ಮುಂದೆ ದೀಪವನ್ನು ಹಚ್ಚಬೇಕು. ಬತ್ತಿಯಲ್ಲಿ, ದೀಪದಲ್ಲಿ 2 ಬತ್ತಿ ಇರಬೇಕು. ಒಂದು ಬತ್ತಿಯಿಂದ ದೀಪ ಹಚ್ಚಬಾರದು. ಹೂಬತ್ತಿ ಇಡೋದಾದ್ರೂ 2 ಬತ್ತಿ ಇರಬೇಕು ಅಂತಾರೆ. ಇನ್ನು ದೀಪವನ್ನು ಹಚ್ಚಿದ ಮೇಲೆ ಅದರ ಬೆಳಕನ್ನು ನಮ್ಮ ವೈಯಕ್ತಿಕ ಕೆಲಸಗಳಿಗೆ ಉಪಯೋಗಿಸಬಾರ್ದು. ದೇವರಿಗೆ ಅಂತಲೇ ದೀಪವನ್ನು ಹಚ್ಚಬೇಕು. ಇನ್ನು ದೀಪವನ್ನು ಯಾವ ಪದಾರ್ಥದಿಂದ ಹಚ್ಚಬೇಕು ಅಂತ ಕೇಳಿದ್ದಾರೆ. ಗೋಘೃತದಿಂದ, ತುಪ್ಪದಿಂದ ಹಚ್ಚೋದು ಬಹಳ ಶ್ರೇಷ್ಠ. ಇಲ್ಲ ತಿಲತೈಲ ಅಂದರೆ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚುವಂಥದ್ದು ಭಾರಿ ಶ್ರೇಷ್ಠ. ಗವಾಜ್ಯಂ ತಿಲತೈಲಂಚ, ಯಾವುದು ಅನುಕೂಲತೆ ಇದೆಯೋ ಅದನ್ನು ಅವಶ್ಯವಾಗಿ ಹಚ್ಚಬಹುದು ಅಂತ ಶಾಸ್ತ್ರ ಹೇಳ್ತದೆ. ಜ್ಯೋತಿಷ್ಮತ ವಿಮಾನೇನ ವಿಷ್ಣುಲೋಕೆ ಮಹೀಯತೆ. ಯಾರು ದೀಪವನ್ನು ಹಚ್ತಾರೋ ಅವರು ವಿಷ್ಣುಲೋಕವನ್ನು ಕುರಿತು ಹೋಗ್ತಾರಪ್ಪ. ಇನ್ನು ಕಪಿಲ ಗೋವಿನಿಂದ ಹಚ್ಚಿರುವಂತಹ ಅಂದರೆ ಘೃತದಿಂದ ಹಚ್ಚಿರುವಂತಹ ತುಪ್ಪ ಅದು ಬಹಳ ಶ್ರೇಷ್ಠವಾದದ್ದು. ಕೆಂಪು ಗೋವಿನ ತುಪ್ಪ ಸಾತ್ವಿಕವಾದದ್ದು. ಅವರವರ ಯೋಗ್ಯತಾನುಸಾರ ತುಪ್ಪವನ್ನು ತಂದು ಹಚ್ಚಬೇಕಪ್ಪ ಅಂತ ಹೇಳ್ತಾರೆ. ಇನ್ನು ತುಪ್ಪದಿಂದ ದೀಪ ಹಚ್ಚಿದಾಗ ಏನಾಗತ್ತೆ ಅಂತ ಕೇಳಿದರೆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ. ಜ್ಞಾತ ಅಜ್ಞಾತ ಅನೇಕ ವಿಧವಾದ ಪಾಪಗಳನ್ನು ಮಾಡಿರ್ತೀವಿ, ಎಲ್ಲವೂ ಪರಿಹಾರ ಆಗ್ತದೆ. ಅಮಂಗಲ ಹರಂ ತೈಲಂ, ಅಮಂಗಲವನ್ನು ಹರಣೆ ಮಾಡ್ತದೆ ತೈಲದಿಂದ ಹಚ್ಚುವಂಥದ್ದು. ವರಾಹ ಪುರಾಣ ಹೇಳ್ತದೆ, ಘೃತದಿಂದ ತೈಲದಿಂದ ಹಚ್ಚಿರುವಂತಹ ಪುಣ್ಯ ಇಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಘೃತ ಪ್ರದೀಪ ಪ್ರಥಮಂ, ಘೃತದೀಪವನ್ನು ಹಚ್ಚುವಂಥದ್ದು ಭಾರಿ ವಿಶೇಷವಾದ ಫಲ. ಭಗವಂತ ವಿಶೇಷವಾಗಿ ಆ ದೀಪವನ್ನು ಹಚ್ಚೋದ್ರಿಂದ ಅನುಗ್ರಹ ಮಾಡ್ತಾನೆ. ಎಷ್ಟು ದೀಪ ಹಚ್ಚಬೇಕು ಅಂತ ಕೇಳಿದರೆ 7 ದೀಪ ಹಚ್ಚಿ, ಕನಿಷ್ಠ ಪಕ್ಷ 2 ದೀಪವನ್ನಾದರೂ ಹಚ್ಚಿ, ಅಷ್ಟು ಶ್ರೇಷ್ಠವಾದದ್ದು. ನಾನೀಗ ಹೇಳಿದ್ನಲ್ಲ, ಆ ಭಕ್ತಿ ಭಾವನೆಯಿಂದ ಸಂತೋಷದಿಂದ ದೀಪವನ್ನು ಹಚ್ಚಬೇಕು. ಇದರ ಜೊತೆಗೆ ಭೀಮೇಶ ಕೃಷ್ಣ ಅಂಕಿತದಲ್ಲಿ ಬಂದಿರುವಂತಹ ಪದ್ಯ ಇದು. ಈ ಪದ್ಯವನ್ನು ಸ್ಮರಣೆ ಮಾಡ್ತಾ ಭೀಮವ್ವ ಅಂತ ಕರೀತಾರೆ. ಹರಪನಹಳ್ಳಿ ಭೀಮವ್ವ ಅಂತಲೂ ಅವರನ್ನು ಕರೀತಾರೆ. ಆ ಹರಿದಾಸಿಯವರು ಅವರು ಬರೆದಿರುವಂತಹ ಶ್ರೇಷ್ಠವಾದ ಈ ಪದ್ಯ ಇದೆ. ಈ ಪದ್ಯವನ್ನು ನೀವು ನೋಡ್ತಾ ಇದ್ದೀರಿ. ಈ ಪದ್ಯವನ್ನು ಅವಶ್ಯವಾಗಿ ಹೇಳಿ ದೀಪವನ್ನು ಹಚ್ಚಬೇಕು. ಅನಂತಾನಂತ ಕಲ್ಯಾಣ ಗುಣಪೂರ್ಣನಾದಂತಹ ಅನಂತೋತ್ತಮನಾದಂತಹ ಪೂರ್ಣವಾಗಿ ಪದ್ಯ ಇದೆ. ಪಾತ್ರೆಯಲ್ಲಿ ಬ್ರಹ್ಮದೇವರ ಸನ್ನಿಧಾನ, ತೈಲದಲ್ಲಿ ನಿಮ್ಮ ಕಾಂತಿಯ ಲಕ್ಷ್ಮಿಯ ಸನ್ನಿಧಾನ, ಬತ್ತಿಯಲ್ಲಿ ವಾಸುದೇವ ಸಂಕರ್ಷಣ ಸನ್ನಿಧಾನ ಮುಂದೆಲ್ಲ ಕೊಟ್ಟಿದ್ದಾರೆ. ಕೊನೆಗೊಂದು ಮಾತು ಹೇಳ್ತಾರೆ, ಎನ್ನ ಹೃದಯದಲ್ಲಿ ಅಜ್ಞಾನ ಅಂಧಕಾರ ತುಂಬಿದ್ದೀರಿ, ಈ ಅಜ್ಞಾನ ಅಂಧಕಾರ ಬಿಡಿಸಿ ಜ್ಞಾನ ಭಕ್ತಿ ವೈರಾಗ್ಯ ಕೊಟ್ಟು ರಕ್ಷಿಸಬೇಕೆಂದು ಹಚ್ಚುವಂತಹ ಈ ದೀಪ ಭೀಮೇಶ ವಿಠ್ಠಲನಿಗೆ ಅರ್ಪಿತ. ಈ ಪದ್ಯವನ್ನು ಹೇಳ್ತಾ ಅವಶ್ಯವಾಗಿ ದೀಪವನ್ನು ಹಚ್ಚಬೇಕಪ್ಪ. ದೀಪವನ್ನು ಹಚ್ಚೋದ್ರಿಂದ ನಿಮಿಷಂಬ ನಿಮಿಷಾರ್ಧಂಬ ಘೃತದೀಪಂ ನಿವೇದಯೇತ್. ಯಾರ ದೇವರ ಮುಂದೆ ಘೃತದೀಪವನ್ನು, ತುಪ್ಪದ ದೀಪವನ್ನು ಹಚ್ತಾರೋ ಅವರಿಗೆ ಕಲ್ಪಕೋಟಿ ಸಹಸ್ರಾಣಿ ವಿಷ್ಣುಲೋಕೆ ಮಹೀಯತೆ. ಕಲ್ಪಕೋಟಿ ಪರ್ಯಂತರವಾಗಿ ಆ ವಿಷ್ಣುವಿನ ಲೋಕವನ್ನು ಕುರಿತು ಹೋಗ್ತಾರಪ್ಪ. ಅವಶ್ಯವಾಗಿ ಹಚ್ಚಬೇಕು ದೀಪವನ್ನು ಅಂತ ಹೇಳ್ತಾರೆ. ಇನ್ನು ದೀಪವನ್ನು ಹಚ್ಚಬೇಕಾದ್ರೆ ತುಳಸಿ ಕಾಷ್ಟದಿಂದ ಹಚ್ಚಬೇಕಂತೆ. ಅಂದರೆ ತುಳಸಿ ಕಟ್ಟಿಗೆ ಇರ್ತದಲ್ಲ, ಅದರಿಂದ ಹಚ್ಚೋದ್ರಿಂದ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ. ಯಾವುದೇ ಕಾರಣಕ್ಕೂ ಮಿಶ್ರ ತೈಲದಿಂದ ಅಂದರೆ 2 ಎಣ್ಣೆಗಳನ್ನು ಸೇರಿಸಿ ದೀಪವನ್ನು ಹಚ್ಚಬಾರ್ದು, ಅದು ಅಪರಾಧ ಆಗ್ತದೆ ಅಂತ ಹೇಳ್ತಾರೆ. ದೀಪದಾನ ಕೊಡಬೇಕಾದ್ರೆ ದೀಪ ಹಚ್ಚೋದಷ್ಟೇ ಅಲ್ಲ, ದೀಪದಾನವನ್ನು ಮಾಡೋದ್ರಿಂದ ದೀಪಸ್ತಮೋ ನಾಶಯತಿ ದೀಪ ಕಾಂತಿಂ ಪ್ರಯಚ್ಛತಿ ತಸ್ಮಾತ್ ದೀಪ ಪ್ರದಾನೇನ ಮಮ ವಂಶ ಪ್ರವರ್ಧನಂ. ಯಾರು ಈ ದೀಪದಾನವನ್ನು ಮಾಡ್ತಾರೋ ಅವರಿಗೆ ಕಾಂತಿಯನ್ನು ಕೊಡುವಂಥದ್ದು, ಅಜ್ಞಾನವನ್ನು ಕಳೆಯುವಂಥದ್ದು, ಜೊತೆಗೆ ವಂಶವನ್ನು ಅಭಿವೃದ್ಧಿ ಮಾಡ್ತದೆ. ಅದಕ್ಕೋಸ್ಕರವಾಗಿ ದೀಪವನ್ನು ಹಚ್ಚಬೇಕು, ದೀಪವನ್ನು ಬೆಳಗಿಸಬೇಕು. ಇದು ಅವರು ಕೇಳಿರುವಂತಹ
ಒಂದು ಪ್ರಶ್ನೆಗೆ ಉತ್ತರ. ಅವಶ್ಯವಾಗಿ ಧಾರ್ಮಿಕವಾಗಿರುವಂಥ ಪ್ರಶ್ನೆಗಳನ್ನು ಕೇಳೋದು ಮತ್ತು ಅದಕ್ಕೆ ಉತ್ತರವನ್ನು ಅವಶ್ಯವಾಗಿ ಪಡೀಬೋದು. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು.